ಹಾಯ್ ಫ್ರೆಂಡ್ಸ್, ನಾನು ಬಂದು ಗೋಕರ್ಣಗೆ 5 ದಿನ ಆಯಿತು. 3 ದಿನದಿಂದ ಕಸ್ಟಮರು 4 ದಿನಕ್ಕೆ ಡ್ರಾಪ್ ಅಂತ ಬಂದ್ಬಿಟ್ಟು, ಇಲ್ಲ ಡ್ರಾಪ್ ಆದಮೇಲೆ ದುಡ್ಡು ಕೊಡೋದು ಅಂತೇಳಿ ಅವ್ರು ನಮಗೆ ಸರಿಯಾಗಿ ಮಾಹಿತಿ ಕೊಡೋದು. ನಾನು ಎಷ್ಟು ಸರಿ ಕೇಳಿದ್ರು ಕೂಡ ಇಲ್ಲ, ಅಲ್ಲಿ ಡ್ರಾಪ್ ಮಾಡಿ ಬೆಳಿಗ್ಗೆ ಡ್ರಾಪ್ ಮಾಡಿ ಹೋಗಿ ನೀವು ಅಂತ ಹೇಳ್ದ. ನಾನು 2 ದಿನ ಮೈಸೂರು, 2 ದಿನ ಮಡಿಕೇರಿ ಮಾಡ್ಕೊಂಡು 4ನೇ ದಿನಕ್ಕೆ ಬಂದು ಡ್ರಾಪ್ ಮಾಡಿದ್ರೆ ಬೆಳಿಗ್ಗೆ ಡ್ರಾಪ್ ಮಾಡಿ ಹೋಗಿ ಅಂತ ಅಂತಂದು ಒಪ್ಕೊಂಡ್ರೆ, ಇಲ್ಲ ನಾಳೆ ಡ್ರಾಪ್ ಮಾಡ್ಬೇಕಂತೇಳಿ ಯಾಮಾರ್ಸ್ ಹೋದ. ಫಸ್ಟ್ ಟೈಮ್ ನಾನು ಕನ್ವಿನ್ಸ್ ಮಾಡಿದ್ರೂ ಕನ್ವಿನ್ಸ್ ಆಗ್ದೇ ದುಡ್ಡು ಕೊಡ್ದೇ ಓದೋನು ಮೋಸ ಮಾಡಿ. ಇರಲಿ, ನಾನು ಸುಮ್ಮನೆ ಬಿಟ್ಟದ್ದು, ನಾನು ಕಷ್ಟದಲ್ಲಿದ್ದೀನಿ, ಅದಕ್ಕೋಸ್ಕರ ಸುಮ್ಮನೆ ಬಿಟ್ಟೆ. ಇಲ್ಲಾಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನೋ ಒಂದು ಮಾಡ್ತಿದ್ದೆ. ಬಟ್ ಅಲ್ಲಿಂದ ದೇವ್ರು ನನಗೆ ಕೈ ಬಿಡಲಿಲ್ಲ. ಒಳ್ಳೆ ಕಸ್ಟಮರ್ ಸಿಕ್ಕರು, ಗುಜರಾತಿ ಕಸ್ಟಮರು. ಯಾಣಾಗೆ ಹೋಗ್ಬೇಕು ಅಂತ ಹೇಳಿದ್ರು, ಕರ್ಕೊಂಡು ಹೋದೆ. ನಾನು ಕೇಳಿರೋ ದುಡ್ಡಿಗಿಂತ ಜಾಸ್ತಿ ಕೊಟ್ಟರು. ಮತ್ತು ಈಗ ಒಂದಿನ ಉಳ್ಕೊತೀಯಾ, ನೆಕ್ಸ್ಟ್ ಡೇ ನಮಗೆ ಶೃಂಗೇರಿಗೆ ಡ್ರಾಪ್ ಮಾಡಿ ಅಂತ ಹೇಳಿದ್ರು. ಉಳ್ಕೊಂಡಿದ್ದೀನಿ. ಈಗ ಶೃಂಗೇರಿಗೆ ಡ್ರಾಪ್ ಮಾಡ್ತಾಯಿದ್ದೀನಿ. ಕೇಳಿದಷ್ಟು ದುಡ್ಡು ಕೊಡ್ತಾಯಿದ್ದಾರೆ ಪಾಪ, ಒಳ್ಳೆ ಜನ. ಊಟಕ್ಕೂ ಕೂಡ ದುಡ್ಡು ಜಾಸ್ತಿ 1,000 ಕೊಟ್ಟಿದ್ರು. ಯಾರೂ ಈ ಥರ ಕೊಟ್ಟಿರಲಿಲ್ಲ. ಒಂದಿನ ಆಲ್ಟ್ ಆಗ್ತಾನೆ ನಮಗೋಸ್ಕರ ಅಂತೇಳಿ. ನೋಡಿ, ನಾನು ಹೋಗ್ತಾಯಿದ್ದೀನಿ. ಹಂಗಾಗಿ ಹೇಳಬೇಕು ಅನಿಸ್ತು. ಅದಕ್ಕೆ ನಾನು ಬೀಚ್ ಹತ್ರ ನಿಂತ್ಕೊಂಡು ಲಾಸ್ಟ್ ಇವತ್ತು 5 ದಿನ ಆಯಿತು ಗೋಕರ್ಣ ಬಂದು ಹೊರಡ್ತಾಯಿದ್ದೀನಿ ಫ್ರೆಂಡ್ಸ್. ಬಾಯ್.